ಅಂತ ರಿಟೈರ್ಡ್ ಮೇಜರ್ ಜನರಲ್ ಇಂದ್ರಬಾಲನ್ ಅಂತ ಒಬ್ಬರು ಬಂದಿದ್ದರು. ಮತ್ತೆ ಅವರ ತಂಡದವರು ಬಂದಿದ್ದರು. ಅವ್ರ ಹತ್ರ ಇರುವ ಎಕ್ವಿಪ್ಮೆಂಟ್ಸ್, ಡಿಟೆಕ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಮ್ಮ ನದಿನಲ್ಲಿ ದೇ ಹ್ಯಾವ್ ಐಡೆಂಟಿಫೈಡ್ 3 ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು 4 ಆಬ್ಜೆಕ್ಟ್ ಮಿಸ್ಸಿಂಗ್ ಆಗಿರ್ಬೋದು, ರೈಲಿಂಗ್ ಇರ್ಬೋದು, ಒಂದು ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಅದೊಂದು ಇರ್ಬೋದು, ಅರ್ಜುನ್ ಅವ್ರದ್ದು ಟ್ರಕ್ ಇರ್ಬೋದು, ಮತ್ತು ಒಂದು ಕ್ಯಾಬಿನ್, ಗ್ಯಾಸ್ ಟ್ಯಾಂಕರ್ದು ಕ್ಯಾಬಿನ್ ಇರ್ಬೋದು. 4 ಆಬ್ಜೆಕ್ಟ್ ಮಿಸ್ಸಿಂಗ್ ಇದೆ. 3 ಪಾಯಿಂಟ್ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ 3ನೇ ಪಾಯಿಂಟ್ ಯಾವುದು ನದಿಯಿಂದ ರೋಡಿಂದ ಸ್ವಲ್ಪ 50-60 ಮೀಟರ್ಸ್ ಒಳಗಡೆ ಇದೆಯೋ ದಟ್ ಕುಡ್ ಬಿ ದ ಟ್ರಕ್ ಅಂತ ಅವರು ನಮಗೆ ಮಾಹಿತಿ ಕೊಟ್ಟಿರೋದು. ಇನ್ನೂ ಕೂಡ ಕ್ಲಿಯರ್ ಕೋಆರ್ಡಿನೇಟ್ಸ್ ನಮಗೆ ಕೊಟ್ಟಿಲ್ಲ. ಆ ಪ್ರಾಸೆಸ್ ಅವರು ಇನ್ನೂ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ನಮಗೆ ಕೊಡ್ತೀನಿ ಅಂತ ಹೇಳಿದರು. ಸೊ ಅದು ಸಿಕ್ಕಿದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತದೆ ಎಲ್ಲಿ ಎಕ್ಸಾಕ್ಟ್ಲಿ ಟ್ರಕ್ ಎಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ದಿಸ್ ವಿಲ್ ಕನ್ಫರ್ಮ್ ದ ಲೊಕೇಶನ್ ಆಫ್ ಟ್ರಕ್. ಇದು ಆದ ಮೇಲೆ ನಮಗೆ ನೆಕ್ಸ್ಟ್ ದೊಡ್ಡ ಟಾಸ್ಕ್ ಇರೋದು ಅವ್ರಿಗೆ ಹೆಂಗೆ ತೆಗೆಯೋದು ಅಂತ. ಸೊ ಆ್ಯಸ್ ಸರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಂದ್ರಬಾಲನ್ ಸರ್, ಇಲ್ಲಿ ಈಗ ನದಿನಲ್ಲಿ ಇರುವ ಸ್ಪೀಡ್ 6 ನಾಟ್ಸ್ಗಿಂತ ಮೇಲೆ ಇದೆ. ಬಟ್ ನಮ್ಮ ನೇವಲ್ ಈವನ್ ದೋ ನೇವಿಯವರಿದ್ದರೂ ಕೂಡ ಹ್ಯೂಮನ್ ಕೆಪಾಸಿಟಿ ಮ್ಯಾಕ್ಸಿಮಮ್ 2 to 3 ನಾಟ್ಸಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಅಂತ. ಸೊ ಇಷ್ಟೊಂದು ಸ್ಪೀಡಲ್ಲಿ ಸ್ವಿಮ್ಮಿಂಗ್ ಮಾಡಿ ಅಷ್ಟು ರಿಸ್ಕ್ ತಗೊಂಡು ಪರ್ಸನ್ಗೆ ರೆಸ್ಕ್ಯೂ ಮಾಡೋದು ಕಷ್ಟ ಆಗುತ್ತೆ ಅಂತ ನಮಗೆ ಹೇಳಿರೋದು. ಒಂದು ಮೀಟಿಂಗ್ ನೇವಿ ಜೊತೆಗೆ ಕೂಡ ಇವತ್ತು ನಾವು ಮಾಡ್ತೀವಿ. ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಅದ್ರ ಪ್ರಕಾರ ನಾಳೆ ಇಫ್ ದ ವೆದರ್ ಸಪೋರ್ಟ್ಸ್ ವಿ ವಿಲ್ ಏಬಲ್ ಟು ಡೂ ದಿ ಆಪರೇಷನ್. ಈಗ ಏನು ಆಗಿದೆಯಲ್ಲ ಮೇಡಮ್, ಈಗ ಅಲ್ಲಿ ಮಣ್ಣು ತೆರವು ಮಾಡುವಂಥದ್ದು ಏನಾದರೂ ಇದೆಯಾ? ಇಲ್ಲ, ಸೈಡಿಂದ ಮಣ್ಣು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ದಟ್ ಮಧ್ಯದಲ್ಲಿ ಏನು ಫ್ಲೋ ಇದೆಯೋ ಅದು ಕಡಿಮೆ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದ ಏನೇನು ಕಾರ್ಯಾಚರಣೆ ಆಗಿದೆ? ಇವತ್ತು ಮೇನ್ಲಿ ಆಗಿದ್ದು ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ವಿ ತಮ್ಮೆಲ್ಲರಿಗೂ ಈ ಕಡೆ ಬರೋದು ಬೇಡ, ನಾವು ಕೂಡ ಸಪೋರ್ಟ್ ಮಾಡಿದ್ವಿ ಅವರಿಗೆ. ನಾವು ಯಾರೂ ಈ ಕಡೆ ಬಂದಿಲ್ಲ. ಪೂರ್ತಿ ಅವ್ರ ಎಂಟೈರ್ ಟೀಮ್ ಅವ್ರದ್ದು, ಇಂದ್ರಬಾಲನ್ ಅವ್ರದ್ದು ಎಂಟೈರ್ ಟೀಮ್ ಈ ಪರ್ಟಿಕ್ಯುಲರ್ ಡಿಟೆಕ್ಷನ್ ಮಾತ್ರ ಮಾಡಿದ್ದಾರೆ. ಅದೇ ಯಾವ ರೀತಿ ಮಾಡೋದು, ಡ್ರೋನಿಂದನೋ ಅಥವಾ ಡ್ರೋನ್ ಸರ್ವೆ ಮಾಡಿದ್ದಾರೆ. ಬೋತ್ ಲ್ಯಾಂಡ್ ಆಸ್ ವೆಲ್ ಎಸ್ ವಾಟರ್ ಎರಡೂ ಕಡೆನೂ ಕೂಡ ಅದು ವರ್ಕ್ ಆಗುತ್ತೆ. ಡ್ರೋನ್ ಇಟ್ಕೊಂಡು ಆಬ್ಜೆಕ್ಟ್ ಇರೋದು, ಮೆಟಲ್ ಆಬ್ಜೆಕ್ಟ್ ಇರೋದು ಡಿಟೆಕ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಒಂದು ಥರ್ಮಲ್ ಸ್ಕ್ಯಾನರ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಥರ್ಮಲ್ ಸ್ಕ್ಯಾನರಲ್ಲಿ ಯಾವುದು ಡಿಟೆಕ್ಟ್ ಆಗಿಲ್ಲ ಅಂತ ಅವರು ಕೊಟ್ಟಿರುವ ಮಾಹಿತಿ. ನಾಳೆನೂ ಮಾಧ್ಯಮದವರಿಗೆ ನಿಷೇಧನಾ ಮೇಡಮ್? ಹೌದು, ಅವರು ಪ್ರಾಸೆಸ್ ಮುಗಿಯೋ ತನಕ ನಾವು ಸ್ವಲ್ಪ ಕೋಆಪರೇಟ್ ಮಾಡಬೇಕಾಗುತ್ತೆ. ಓನ್ಲಿ ಆಪ್ಷನ್ ಈಗ ಅಲ್ಲಿ ಒಳಗಡೆ ಇದೆ, ಅದು ತೆಗಿಬೇಕಾದ್ರೆ ಡೈವರ್ ಜಂಪ್ ಮಾಡಬೇಕಾಗುತ್ತೆ. ಸೊ ನೇವಿ ಡೈವರ್ಸ್ ಅಷ್ಟು ಸ್ಪೀಡಲ್ಲಿ ಜಂಪ್ ಮಾಡಲಿಕ್ಕೆ ಆಗಲ್ಲ. ಯಾವಾಗ ಕರೆಂಟ್ ಸ್ವಲ್ಪ ಕಡಿಮೆ ಆಗುತ್ತೋ ಆವಾಗ ನಾವು ಪ್ರಯತ್ನವನ್ನು ಮಾಡಬಹುದು. ಅಲ್ಲ, ಈಗ ಅದು ಕರೆಂಟ್ ಕಡಿಮೆ ಆಗದಿದ್ರೆ ಕಾರ್ಯಾಚರಣೆ ಬಗ್ಗೆ ಏನೋ ನಿಲ್ಲಿಸು ಅಂತ ಯೋಚನೆ ಎರಡು ವೆಹಿಕಲ್ ನಾವು ತರಿಸಿದೀವಿ. ಸೊ ಸೈಡ್ ಇಂದ ನಾವು ಸ್ವಲ್ಪ ಟ್ರೈ ಮಾಡ್ತೀವಿ ಮೇಡಮ್. ಫ್ಲೋ ಬೇರೆ ಕಡೆ ಶುರು ಮಾಡ್ತೀವಿ ಮೇಡಮ್. ಕರೆಂಟ್ ಕಡಿಮೆ ಆಗದಿದ್ರೆ ಕಾರ್ಯಾಚರಣೆ ಬಗ್ಗೆ ಏನಾದರೂ